ಈಗ ನಮ್ಮ ಮೇಡಮ್ ಉಮಾಶ್ರೀ ಅವರು ಹೌದು ನಮ್ಮ ತಂದೆ ಅಂದ್ರೆ ಪಂಚಪ್ರಾಣ ಅವ್ರಿಗೆ ಬ್ರದರ್ ಅನ್ಲಾರ್ದೆ ಮಾತಾಡ್ತಿರ್ಲಿಲ್ಲ. ನಾವು ಇವತ್ತು ಎಲ್ಲೇ ಸಿಕ್ಕರು ಉಮಾಶ್ರೀ ಮೇಡಮ್ ಅತ್ತೆ ಅಂತೀವಿ. ಅತ್ತೆ ಲೈಕ್ ಬಿಕಾಸ್ ನಮ್ಮ ಅಪ್ಪ ಅಕ್ಕ ಅಂತಿದ್ರು, ಹೌದೌದು. ಹಿಂಗಾಗಿ ಅತ್ತೆ ಅಂತೀವಿ. ಅವ್ರ ಸತಿಗೆ ಮೊನ್ನೆ ಬಂದು ಬದಾಮಿಯಲ್ಲಿ ಡ್ರಾಮಾ ನೋಡಿ ಲವ್ ಬರತನ ಆ ಕ್ಯಾರೆಕ್ಟರ್ ಮಾಡ್ತಾ ನಂಗೆ ಸ್ಕ್ರಿಪ್ಟ್ ಕಳ್ಸೋದು. ವಾವ್. ಅವ್ರೊಂದು ಕುಮಾರಿ ಅನ್ನೋದೊಂದು ಕ್ಯಾರೆಕ್ಟರ್ ಬರ್ತಿತ್ತು. ಫುಲ್ ಡ್ರಾಮಾ ಕುಂತು ನೋಡಿ ನಾ ಆ ಕ್ಯಾರೆಕ್ಟರ್ ಮಾಡ್ತೀನಿ, ಸ್ಕ್ರಿಪ್ಟ್ ಕಳ್ಸೋದು. ಸೊ ಆ ಥರ ನಮ್ಮ ತಂದೆ ಹಾಕಿ ಕೊಟ್ಟಿರೋದು. ಫ್ಯಾಮಿಲಿಯವ್ರು ಕೂತು ಡ್ರಾಮಾ ನೋಡ್ಬೇಕು. ಏನು ಮಾಡ್ತೀವಿ ಮಾಡು, ಏನು ಬಿಡ್ತೀವಿ ಬಿಡು. ಆಮೇಲೆ ನಾವು ಆದರೂ ಅಷ್ಟೇ ಡ್ರಾಮಾ ಕವಿಗಳು ಏನು ಬರೆದಿರ್ತಾರೋ ಅದನ್ನೇ ಮಾಡೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ್ದು ಇಷ್ಟ ಆಗೈತೆ ಅಂತೇಳಿ ಬೇರೆ ಡ್ರಾಮಾದಾಗ ತೊಗೊಂಬಂದು ಇದ್ರಾಗ ತುರುಕೋದು, ಈ ಡ್ರಾಮಾದಾಗ ತೊಗೊಂಡೋಗಿ ಇನ್ನೊಂದ್ರಾಗ ತುರುಕೋದು ಅಂಥದ್ದು ಇವತ್ತಿನವರೆಗೂ ಮಾಡಿಲ್ಲ, ಮಾಡೋದನ್ನೇ ಇಲ್ಲ. ಅದೆಲ್ಲ ನಮ್ಮ ತಂದೆಯವ್ರ ಜೊತೆ ಕಲ್ತಿರೋದು, ಅವ್ರನ್ನೂ ಕಲಿಸಿಲ್ಲ. ಹಿಂಗೆ ಮಾಡ್ಬೇಕಲ್ಲ ಆಡಿಯನ್ಸನ್ನ ಹಿಡ್ಕೋಬೇಕಂದ್ರೆ ಹಿಂಗೆ ಈ ಥರ ಏನಾರ ಮಾಡಿದ್ರೆ ಸಿಗ್ತೀರಿ, ನೀವು ಇಲ್ಲದ್ರೆ ಇಲ್ಲ. ಉಮಾಶ್ರೀ ಅಮ್ಮಂಗೆ ಈಗ 70 ಇಯರ್ಸ್. ಈ 70 ವರ್ಷ ಆದ್ರೂ ಕೂಡ ಶರ್ಮಿಷ್ಠೆ ಅಂತಹ ನಾಟಕ ಮತ್ತೆ ಬೇರೆ ಬೇರೆ ನಾಟಕಗಳನ್ನು ಮಾಡ್ತಿರುವಾಗ ಎಂಥ ವಂಡ್ರ್ ಅನ್ಸುತ್ತೆ ಅಂತಂದ್ರೆ ಅಂದ್ರೆ ಅವ್ರ ವಯಸ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ವಯಸ್ಸು ಅನ್ನೋದು ಕಲೆಗೆ ಇಲ್ಲಿ ಇನ್ವಾಲ್ವ್ ಆಗಲ್ಲ ನಿಜ, ಬಟ್ ಆದ್ರೂ ಅಷ್ಟೊತ್ತು ನಿಂತ್ಕೋಬೇಕಲ್ಲ, ಕಾಲ್ ಬೆಂಡ್ ಮಾಡ್ಕೊಂಡೇ ನಿಂತ್ಕೋಬೇಕಾಗುತ್ತೆ. ಸೊ ಕೈ ಹಿಂಗೆ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ನಮ್ಮ ದಿನ ಬೆಸ್ಟ್ ರೀ, ಯಾಕಂದ್ರೆ ನಾವೆಲ್ಲ ನಮ್ಮ ಕಡೆ ಕೋ ಆರ್ಟಿಸ್ಟ್ ಅವ್ರಂತರೂ ಅಷ್ಟು ವಯಸ್ಸಾದ್ರೂ ಏಕಪಾತ್ರ ಅಭಿನಯ ಮಾಡ್ತಾರೆ. ಈಗ ಶರ್ಮಿಷ್ಠ ಒಳಗೆ ಅವ್ರೊಬ್ಬರೇ ಎಂಟೈರ್ 1 hour ಅವರೇ ನಿಂತು ಮಾತಾಡ್ಬೇಕು, ಅವರೇ ನಿಂತು ಆ್ಯಕ್ಟ್ ಮಾಡ್ಬೇಕು. ಸೊ ಅವ್ರಿಗೆ ಎಷ್ಟು ಹೇಳಿದ್ರು ಆ್ಯಡ್ಸಪ್ ಕಡಿಮೆ. ಅವ್ರು ನಿಜವಾಗ್ಲೂ ಸರಸ್ವತಿ ದೇವಿನೇ ನಮ್ಮ ರಂಗಭೂಮಿಗೆ. ಅವ್ರು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಅವ್ರು ನೋಡಿ ಇವತ್ತಿಗೂ ಅವ್ರ ಥರ ಆಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ನಮ್ಮ ಮನೇಲಿ ನಾವು ಅವ್ರ ಜೊತೆಗೆ ಬೆಳ್ಕೊಂಡು ಖುಷಿ ಆಗುತ್ತೆ ಅವ್ರು ನೋಡಿದರೆ. ಅಂಥವ್ರಿಗೆ ಆ್ಯಕ್ಚುಲಿ ರಂಗಭೂಮಿಗೆ ಬರಬೇಕು, ಯೂಸ್ ಇದೆ ಸಿಕ್ಕಾಪಟ್ಟಿ. ಅಂಥವ್ರು 4-5 ಉಮಾಶ್ರೀಗಳು ಬಂದ್ಬಿಟ್ರೆ ನಮ್ಮ ರಂಗಭೂಮಿ ಇನ್ನೂ ಎಲ್ಲೋ ಹೋಗುತ್ತೆ. ಸೊ ನೀವು ಮಾಡಿದ ಯಾವುದೋ ಒಂದು ಡ್ರಾಮಾನೋ ಅಥವಾ ಪ್ರೆಸೆಂಟೇಷನು ನಿಮ್ಮ ತಂದೆಗೆ ಇಷ್ಟ ಆಗಿದ್ದು? ಸಿಕ್ಕಾಪಟ್ಟಿ ಇಷ್ಟ ಆಗಿದೆ. ಲಾಸ್ಟ್ ಇಯರ್ದೇ ಒಂದು ಚೈನಿ ಮಾಡಕ್ ರೊಕ್ಕ ಬೇಕು, ಪ್ರೀತಿ ಮಾಡಕ್ ದಿಲ್ ಬೇಕು ಅಂತ ಸುಮಾರು ಒಂದು 2000 ಇಸ್ವಿಯಲ್ಲಿ ಅವ್ರು ಮಾಡಿದ್ರು ಅದನ್ನ. 20 years ಬ್ಯಾಕ್ ಡ್ರಾಮಾ ಅದು. ಅವ್ರಿಗೋಸ್ಕರ ಅಂತಾನೆ ಕುಂದಿರ್ಸ್ಕೊಂಡು ಅವ್ರಿಗೋಸ್ಕರನೇ ಸ್ಕ್ರಿಪ್ಟ್ ಮಾಡಿ ಅವ್ರಿಗೋಸ್ಕರನೇ ಕತೆ ಹೇಳೋದು. ಆ ಥರ ಸಿನಿಮಾ ಹೆಂಗೆ ಮಾಡ್ತಾರೋ ಡ್ರಾಮಾನ ಹೆಂಗೆ ಮಾಡಿದ್ರು ಅವರು. ಅದನ್ನ ನಾನು ಮಾಡಿದ್ದೆ ಬೈ ಮಿಸ್ಟೇಕ್ಲಿ ಲಾಸ್ಟ್ ಇಯರ್. ಬಿಕಾಸ್ ಅದು ಅವ್ರು ಮಾಡಿರೋದ್ಮೇಲೆ ಕಾಮಿಡಿ ಕಮ್ ಹೀರೋ ಅದು. ನಾವು ಬರೀ ಹೀರೋನೇ ಮಾಡವಲ್ಲ. ಲಾಸ್ಟ್ ಟೈಮ್ ಮಾಡಿದ್ದೆ, ಖುಷಿ ಆಗಿತ್ತು ಅವ್ರಿಗೆ. ಫುಲ್ ನಾ ಸ್ಕ್ರಿಪ್ಟೇ ಚೇಂಜ್ ಮಾಡಿಬಿಟ್ಟಿದ್ದೆ. ನೀವು ಹೇಳಿದ್ರಲ್ಲ ಕೆಲವೊಂದು ಈ ಅದರಲ್ಲಿರೋ 1-2 ಡೈಲಾಗ್ ಹೇಳ್ಬೋದಾ? ಅದರಲ್ಲಿರೋದು ನಂಗೆ ಅಷ್ಟು ಇದಿಲ್ಲ. ಬಟ್ ನಂದು ಒಂದು ಫೇವ್ರೇಟ್ ನಾನು ಯಾವಾಗಲೂ ಮಾಡ್ತಿದ್ದೆ, ಮಾನವಂತರ ಮನೆತನ ಅಂತೇಳಿ. ಇನ್ನು ಟೈಟ್ಲ್ ಅವ್ರ ಅಪ್ಪಾಜಿ ಇದ್ರು ನಿಂಗೆ ಮಾನವಂತರ ಮನೆತನ, ಹೆಣ್ಣು ಹೆತ್ತವಳು, ಹದ್ದು ಮೀರಿದ ಹೆಣ್ಣು. ನಾವ್ ಇವಾಗ ಒಂಚೂರು ಅಪ್ಗ್ರೇಡ್ ಆಗಿ ಈ ತರ ಗಂಗಿನಿ ಜಗ್ಬೇಡಲು ಪ್ರೀತಿ ಮಾಡಕ್ ರೊಕ್ಕ ದಿಲ್ ಬೇಕು, ಚೇನಿ ಮಾಡಕ್ ರೊಕ್ಕ ಬೇಕು, ಈ ತರ ನಾವ್ ಮಾಡಿದ್ವಿ. ಅವ್ರ ಇದ್ದಾಗೆಲ್ಲ ಇಂಥವು ಟೈಟ್ಲ್, ಪಣ ತೊಟ್ಟ ಪತಿವ್ರತೆ, ಇವೆಲ್ಲ ಸಾಕಷ್ಟು ತುಂಬಾ ಸಮಾಜಕ್ಕೆ ಮೆಸೇಜ್ ಕೊಡುವಂತ ಡ್ರಾಮಾಗಳು. ಅವ್ರ ಉದ್ದೇಶನೇ ಅದು. ಈ ಕಲಿಯೋದು ಕುಡುಕ ನೀವು ಕ್ಯಾಸೆಟ್ ಕೇಳಿದ್ರು ಕೇಳ್ತಾ ಇದೀರ ಅನ್ನೋದು ಅಷ್ಟೇ ಬಿಟ್ರೆ ಅದ್ರ ಹಿಂದ್ಗಡೆ ಹಂಗೆ ಮೆಸೇಜ್ ಬರ್ತಾ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋದ್ರೆ ಮೆಸೇಜ್ ಬರ್ತಾನೆ ಇರ್ತೈತಿ. ಎಲ್ಲ ರಾಜಕಾರಣಿಗೆ ಹೇಳೋದಾಗ್ಲಿ, ಸಿಸ್ಟಮ್ ಬಗ್ಗೆ ಮಾತಾಡೋದಾಗ್ಲಿ, ಅಥವಾ ಕಲಾವಿದ್ರ ಬಗ್ಗೆನು. ನಮ್ಮ ತಂದೆಯವ್ರು ಪ್ರತಿ ಸಲ ಹೇಳ್ತಿದ್ರು, ಕಲಾವಿದ ಅದವ ಚಪ್ಪಲಿಂದ ಹೊಡಿಸ್ಕೊಂಡು ಚಪಾತಿ ಸಕ್ಕರೆ ತಿನ್ನುವಂಥ ಕಲಾವಿದ್ರ ಆಗ್ಬಾರ್ದು, ನಿಷ್ಠೆ ಉಳ್ಳ ಕಲಾವಿದರಾಗಿರ್ಬೇಕು, ಜಾಗತಿಕದ ಬಗ್ಗೆ ವಿಚಾರ ಮಾಡುವಂಥ ಕಲಾವಿದಿರ್ಬೇಕು. ಯಾಕಂದ್ರೆ ನಾವಿಲ್ಲಿ ಮಾತಾಡತ್ತೀವಿ ಅಂದ್ರೆ ನಮ್ಮನ್ನು 100 ಜನ ನೋಡ್ತಾರೆ. ಕೆಟ್ಟದನ್ನು ಹಂಗ ತೂತಾರೆ, ಒಳ್ಳೇದನ್ನು ಹಂಗ ತೂತಾರೆ. ಸೊ ಅದಕ್ಕೆ ಪ್ರತಿಯೊಂದು ವಿಷಯನೂ ಭಾಳ ವಿಚಾರವಾಗಿ ಮಾತಾಡ್ರಿ ಅಂತಿದ್ರು. ತುಂಬಾ ಗಾದೆ ಮಾತಲ್ಲಿ ನಿಮ್ಗೆಲ್ಲ ಬುದ್ಧಿವಾದ ಹೇಳ್ತಿದ್ರು ಅನ್ಸುತ್ತಲ್ಲ? ಗಾದೆ ಮಾತಲ್ಲಿ ಹೇಳ್ತಿದ್ರು ಅವರು. ಯಾಕಂದ್ರೆ ಅವ್ರ ಅಂತಪ್ರು ಓದ್ದವ್ರಲ್ಲ, ವಿದ್ಯಾವಂತರಲ್ಲ, ಏನೂ ಅಲ್ಲ. ಗಾದೆ ಮಾತಲ್ಲಿ ತಿಳಿಸಿ ನಮ್ಗೆ ಗೊತ್ತಾಗದೇ ಇರುವಂಥದ್ದು ಅವು. ಆಮೇಲೆ ಇತ್ತೀಚೆಗೆ ಬುಕ್ ಓದಾಕತ್ಮೇಲಂದ್ರು ಕಲಾಸ್ ಜಾಸ್ತಿ ಗಾದೆಗಳು ಅವ್ರದ್ದು.